ಗುರುವಾರ ಡಿಜಿಗೆ ದೂರು ನೀಡಿದ್ದ ಸಚಿವ ಕೆಎನ್ ರಾಜಣ್ಣ ದೂರಿನ ಬಳಿಕ ಇದೀಗ ಪುತ್ರನಿಂದ ದೂರು. ಸಾಕ್ಷ್ಯದ ರೂಪದಲ್ಲಿ ಪೆನ್ ಡ್ರೈವ್ ನೀಡಿರುವ ರಾಜೇಂದ್ರ. ಮಗಳ ಹುಟ್ಟಿದ ಹಬ್ಬದ ದಿನವೇ ತಮ್ಮ ಕೊಲೆ ಯತ್ನ. ಕೊಲೆಗೆ 70 ಲಕ್ಷ ರೂಪಾಯಿ ಸುಪಾರಿ ನೀಡಲಾಗಿತ್ತು ಎಂದು ಆರೋಪ. ಹುಡುಗಿ ಮಾತನಾಡಿರುವ 18 ನಿಮಿಷಗಳ ಆಡಿಯೋ ದಾಖಲೆ. ಸೋಮ ಅಂಡ್ ಭರತ್ ಎಂಬುವರ ಹೆಸರು ಆಡಿಯೋದಲ್ಲಿದೆ. ಆಡಿಯೋ ಇರುವ ಪೆನ್ ಡ್ರೈವ್ ಪೊಲೀಸರಿಗೆ ಸಲ್ಲಿಕೆ. ಹನಿ ಟ್ರ್ಯಾಪ್ ಆರೋಪ ಬೆನ್ನಲ್ಲೇ ಕೊಲೆ ಯತ್ನ ದೂರು. ಒಂದೆಡೆ ಹನಿ ಟ್ರ್ಯಾಪ್ ನಲ್ಲಿ ರಾಜೇಂದ್ರ ಹಾಗೂ ರಾಜಣ್ಣ ಅವರ ಹೆಸರುಗಳು ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಇದರ ವಿರುದ್ಧ ನಾವು ದೂರು ನೀಡ್ತೀವಿ ಅಂತ ಹೇಳಿದ್ದ ರಾಜೇಂದ್ರ ಇದ್ದಕ್ಕಿದ್ದಂತೆ ತಮ್ಮ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು. ಹನಿ ಟ್ರ್ಯಾಪ್ಗೆ ಅಂತ ಬಂದವರು ನನ್ನ ಮೇಲೆ ಕೊಲೆಗೆ ಯತ್ನಿಸಿದ್ರು, ಇನ್ನ ಸುಪಾರಿಯನ್ನ ತಗೊಂಡು ಕೊಲೆಗೆ ಯತ್ನ ಮಾಡಿದ್ರು ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ರು. ಇನ್ನ ತುಮಕೂರು ಎಸ್ಪಿಗೆ ಈ ಸಂಬಂಧ ದೂರನ್ನ ಕೂಡ ನೀಡಿರ್ತಾರೆ ರಾಜೇಂದ್ರ ಅವರು. ಇನ್ನ ಇದೇ ಆರೋಪದಲ್ಲಿ ಕೊಲೆಗೆ 70 ಲಕ್ಷ ರೂಪಾಯಿ ಸುಪಾರಿ ನೀಡಲಾಗಿತ್ತು ಅನ್ನುವಂತಹ ಒಂದು ಅಂಶ ಇದೀಗ ಬೆಳಕಿಗೆ ಬರ್ತಾ ಇದೆ. ಇನ್ನ ಹುಡುಗಿ ಮಾತನಾಡಿರುವಂತಹ 18 ನಿಮಿಷಗಳ ಆಡಿಯೋ ದಾಖಲೆ ಇದೆ. ಸೋಮ ಅಂಡ್ ಭರತ್ ಅನ್ನುವವರ ಹೆಸರು ಕೂಡ ಆಡಿಯೋದಲ್ಲಿದೆ. ಇನ್ನ ಆಡಿಯೋ ಇರುವ ಪೆನ್ ಡ್ರೈವ್ ಪೊಲೀಸರಿಗೆ ಸಲ್ಲಿಸಲಾಗಿದೆ. ಹನಿ ಟ್ರ್ಯಾಪ್ ಆರೋಪ ಬೆನ್ನಲ್ಲೇ ಕೊಲೆ ಯತ್ನದ ದೂರನ್ನ ಮಾಡಿರುವಂತಹ ರಾಜೇಂದ್ರ ಅವರು ಇಷ್ಟು ಅಂಶಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ಗುರುವಾರ ಡಿಜಿಗೆ ದೂರನ್ನ ನೀಡಿರುವಂತಹದ್ದು ರಾಜೇಂದ್ರ ಅವರು. ಜೊತೆಗೆ ತಮ್ಮ ರಕ್ಷಣೆಗೆ ಮನವಿಯನ್ನ ಕೂಡ ಮಾಡಿದ್ದಾರೆ, ಸೆಕ್ಯೂರಿಟಿಗಾಗಿ ಮನವಿಯನ್ನ ಕೂಡ ಮಾಡಿದ್ದಾರೆ ರಾಜೇಂದ್ರ ಅವರು. ಸುಪಾರಿ ಹಂತಕರಿಂದ ತಮ್ಮ ಮೇಲೆ ಕೊಲೆಗೆ ಯತ್ನ ಆಗಿದೆ. ನನ್ನ ಮಗಳ ಬರ್ತ್ಡೇ ದಿನವೇ ನನ್ನ ಕೊಲೆಗೆ ಸ್ಕೆಚ್ ಹಾಕಿದ್ರು, ಆದ್ರೆ ಅಂದು ಅವರು ಫೇಲ್ ಆಗಿದ್ರು ಅಂತ ರಾಜೇಂದ್ರ ಅವರು ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ.